ದೇಶದಲ್ಲಿ ಒಟ್ಟು 39 ದೇಶಿ ಗೋವಿನ ತಳಿಗಳಿವೆ. ಅದರಲ್ಲಿ ಹಳ್ಳಿಕಾರ್ ಕೂಡ ಒಂದು. ಹಳ್ಳಿಕಾರ್ ಕರ್ನಾಟಕ ಮೂಲದ ಹೆಮ್ಮೆಯ ಪುರಾತನ ತಳಿಯಾಗಿದ್ದು ದಕ್ಷಿಣ ಭಾರತದ ಭಾರ ಎಳೆಯುವ ತಳಿಗಳಲ್ಲಿ ಒಂದಾಗಿದೆ. ಹಳ್ಳಿಕಾರ್ಗಳು ಅತ್ಯುತ್ತಮ ಶಕ್ತಿ, ಸಹಿಷ್ಣುತೆ ಮತ್ತು ಕೆಲಸದ ಶಿಸ್ತಿಗೆ ಹೆಸರಾಗಿವೆ. ದಕ್ಷಿಣ ಭಾರತದ ಬಹುತೇಕ ತಳಿಗಳು ಅಂದರೆ ವಿಶೇಷವಾಗಿ ಅಮೃತ್ ಮಹಲ್, ಕಿಲಾರಿ ಮತ್ತು ಕಂಗಾಯಂಗಳು ಮೂಲದಲ್ಲಿ ಹಳ್ಳಿಕಾರ್ಗಳಿಂದ ಅಭಿವೃದ್ಧಿಗೊಂಡಿವೆ ಎಂದು ಸಂಶೋಧಕರು ತಿಳಿಸುತ್ತಾರೆ. ಹಳ್ಳಿಕಾರ್ಗಳು ಹಳೆ ಮೈಸೂರು ಜಿಲ್ಲೆಗಳಾದ ಮೈಸೂರು, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಕೋಲಾರ, ಹಾಸನ, ಚಿತ್ರದುರ್ಗ ಜಿಲ್ಲೆಗಳ ಮೂಲದ್ದಾಗಿದ್ದು ಕ್ರಮೇಣ ಇಡೀ ಕರ್ನಾಟಕ ಮಾತ್ರವಲ್ಲದೆ ಪಕ್ಕದ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲೂ ಸಹ ಹೆಸರುವಾಸಿಯಾಗಿವೆ. ತೆಲಂಗಾಣದಲ್ಲಿ ಇವುಗಳಿಗೆ ಸೀಮಾ ಹಸುಗಳು ಎಂದು ಕರೆಯಲಾಗುತ್ತದೆ. ಪ್ರಸ್ತುತ ರಾಜ್ಯದಲ್ಲಿ ಸುಮಾರು 83 ಲಕ್ಷ ರಾಸುಗಳಿದ್ದು ಅದರಲ್ಲಿ 20 ಲಕ್ಷ ರಾಸುಗಳು ಹಳ್ಳಿಕಾರ್ಗಳಾಗಿವೆ. ಇತಿಹಾಸ: ಹಳ್ಳಿಕಾರ್ಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಗೊಲ್ಲರು ಮತ್ತು ಹಳ್ಳಿಕಾರ್ ಸಮುದಾಯದ ಪಾತ್ರ ದೊಡ್ಡದಿದೆ ಎಂದು ಕೆಲವು ಆಕರಗಳು ತಿಳಿಸುತ್ತವೆ. ಹಾಗೆ ಮತ್ತೊಂದಿಷ್ಟು ಆಕರಗಳಲ್ಲಿ ಹಳ್ಳಿಕಾರ್ ಹಸುಗಳ ಅಭಿವೃದ್ಧಿಯಲ್ಲಿ ಹಳ್ಳಿಕಾರ್ ಸಮುದಾಯದ ಪಾತ್ರ ಮಹತ್ತರವಾದದ್ದು ಎಂದು ತಿಳಿಸುತ್ತದೆ. ವಾಸ್ತವದಲ್ಲಿ ಈ ರಾಸುಗಳಿಗೆ ಹೆಸರು ಬಂದಿದ್ದು ಹಳ್ಳಿಕಾರ್ ಸಮುದಾಯದಿಂದ. ಇದನ್ನು ಹಳ್ಳಿಕಾರ ಎಂದು ಕರೆಯಬೇಕು. ಆದರೆ ಈಚೆಗೆ ಅದು ರಾ ವ್ಯಂಜನವಾಗಿ ಹಳ್ಳಿಕಾರ್ ಎಂದಾಗಿದೆ. ಹಳ್ಳಿಕಾರ್ ಎಂದರೆ ಹಳ್ಳಿಯ ಜನ ಎಂದರ್ಥ ಬರುತ್ತದೆ. ಗೋಪಾಲಕರಾಗಿದ್ದ ಈ ಸಮುದಾಯ ಸುಮಾರು 5-6 ಶತಮಾನಗಳ ಹಿಂದೆ ವಿವಿಧ ಕಾರಣಕ್ಕೆ ಉತ್ತರ ಭಾರತದಿಂದ ದಕ್ಷಿಣ ಭಾರತದ ಕಡೆಗೆ ವಲಸೆ ಬರುತ್ತಾರೆ. ಆನಂತರ ಅವರು ವಿಜಯನಗರ ಅರಸರು, ಹೊಯ್ಸಳರು, ಮೈಸೂರು ಅರಸರು, ಹೈದರಾಲಿ ಮತ್ತು ಟಿಪ್ಪುವಿನ ಆಳ್ವಿಕೆಯಲ್ಲಿ ರಾಜಾಶ್ರಯ ಪಡೆಯುತ್ತಾರೆ. ಪಶುಪಾಲನೆ, ಕೃಷಿಯನ್ನು ಮಾಡುತ್ತಾ ಯುದ್ಧಗಳ ಸಂದರ್ಭದಲ್ಲಿ ತಮ್ಮ ರಾಸುಗಳ ಸಹಾಯದಿಂದ ಯುದ್ಧ ಸಾಮಗ್ರಿಗಳ ಸರಬರಾಜು ಮಾಡುವ ಕೆಲಸವನ್ನು ಈ ಸಮುದಾಯ ಮಾಡುತ್ತಿರುತ್ತದೆ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ 1572ರಿಂದ 1600ರ ಅವಧಿಯಲ್ಲಿ ಮೈಸೂರಿನ ಒಡೆಯರು ಹಳ್ಳಿಕಾರ್ ಜಾನುವಾರುಗಳನ್ನು ತಮ್ಮ ಸಂಸ್ಥಾನಕ್ಕೆ ತಂದು ಶ್ರೀರಂಗಪಟ್ಟಣದಲ್ಲಿ ಕರುಹಟ್ಟಿ ಎಂಬ ಹೆಸರಿನಲ್ಲಿ ಈ ತಳಿಗಳ ಪಾಲನೆ, ಸಂವರ್ಧನೆ ಕೈಗೊಂಡರು. ಅದಕ್ಕಾಗಿ ಕಾವಲು ಪ್ರದೇಶಗಳನ್ನು ಮೀಸಲಿಟ್ಟರು. ಈ ತಳಿಯ ಪ್ರವರ್ತಕರಾದ ಹಳ್ಳಿಕಾರ್ ಸಮುದಾಯಕ್ಕೆ ವಾಸಕ್ಕೆ ಜಹಗೀರುಗಳನ್ನು ಕೊಟ್ಟರು. 1617ರಿಂದ 1704ರ ಅವಧಿಯಲ್ಲಿ ಕರುಹಟ್ಟಿಗೆ ಮತ್ತಷ್ಟು ರಾಸುಗಳನ್ನು ಸೇರಿಸಿ ವಿವಿಧೆಡೆ ಕಾವಲುಗಳನ್ನು ನೀಡಿದರು. ಚಿಕ್ಕದೇವರಾಜ ಒಡೆಯರು ಹಳ್ಳಿಕಾರ್ ಜಾನುವಾರುಗಳ ಗುಂಪಿಗೆ ಬೆಣ್ಣೆ ಚಾವಡಿ ಎಂದು ನಾಮಕರಣ ಮಾಡಿದರು. ಮುಂದೆ ಇದೇ ತಳಿಯಿಂದ ಅಮೃತ್ ಮಹಲ್ ತಳಿಗಳ ಉಗಮವಾಯಿತು. ಇಂದು ರಾಜ್ಯಾದ್ಯಂತ 50,000ಕ್ಕೂ ಹೆಚ್ಚು ಹಳ್ಳಿಕಾರ್ ಸಮುದಾಯದ ಜನರಿದ್ದು ಅವರು ಇಂದಿಗೂ ಹಳ್ಳಿಕಾರ್ ರಾಸುಗಳ ಸಂವರ್ಧನೆಗೆ ಶ್ರಮಿಸುತ್ತಿದ್ದಾರೆ. ದೈಹಿಕ ಚಹರೆ: ಇದೊಂದು ಮಧ್ಯಮ ಗಾತ್ರದ, ಉದ್ದವಾದ, ತೆಳ್ಳಗಿನ ಸಾಂದ್ರ ಶರೀರ ಹೊಂದಿದ ತಳಿಯಾಗಿದ್ದು ಇದು 4ರಿಂದ 5 ಅಡಿ ಎತ್ತರ ಹೊಂದಿರುತ್ತದೆ. ಹಳ್ಳಿಕಾರ್ಗಳು ತಿಳಿ ಬೂದು, ಗಾಢ ಬೂದು, ಬಿಳಿ, ಕಪ್ಪು, ಕಂದು ಸೇರಿದಂತೆ ವಿವಿಧ ಬಣ್ಣ ವಿನ್ಯಾಸದಲ್ಲಿ ಕಂಡುಬರುತ್ತವೆ. ಇವುಗಳ ಬಣ್ಣ ಮತ್ತು ರಚನೆ ಆಧಾರದಲ್ಲಿ ಅದರಲ್ಲಿ ಹಲವಾರು ಉಪಬಗೆಗಳನ್ನು ಗುರುತಿಸಲಾಗಿದೆ. ಅವು ಇಂತಿವೆ: ಕಪ್ಪು ಬಣ್ಣದ ಬಗೆಯನ್ನು ಚಿಂತಾಮಣಿ ಎನ್ನುವರು. ಕಂದು ಬಣ್ಣದ ಬಗೆಯನ್ನು ಅಮರಾವತಿ ಎನ್ನುವರು. ತುಮಕೂರು ಜಿಲ್ಲೆಯ ಆಗಲವಾಡಿಯಲ್ಲಿ ಆಗಲವಾಡಿ ಬಗೆಯನ್ನು ಕಾಣಬಹುದು. ಮಂಡ್ಯ ಜಿಲ್ಲೆ ಪಾಂಡವಪುರದ ಬಳಿ ಬೆಟ್ಟದಪುರ ಬಗೆ ಎಂಬ ಬಗೆ ಕಂಡುಬರುತ್ತದೆ. ಇದು ಸ್ವಲ್ಪ ಗಿಡ್ಡ ಗಾತ್ರದಲ್ಲಿ ಕಂಡುಬರುತ್ತದೆ. ಹಳೆ ರೂಪಾಯಿ ಬಣ್ಣದ ಬಗೆಯ ಹಳ್ಳಿಕಾರ್, ಸೂಜಿ ಮಲ್ಲಿಗೆ ಬಗೆಯ ಹಳ್ಳಿಕಾರ್, ಗುಜುಮಾವು ಬಗೆಯ ಹಳ್ಳಿಕಾರ್. ಮಂಡ್ಯ ಜಿಲ್ಲೆಯ ನಾಗಮಂಗಲ ಭಾಗದಲ್ಲಿ ಸ್ವಲ್ಪ ದಪ್ಪಗೆ ಅಮೃತ್ ಮಹಲನ್ನು ಹೋಲುತ್ತಿದ್ದ ಹಳ್ಳಿಕಾರ್ ಒಂದು ಇದ್ದು ಅದು ಇಂದು ಅವನತಿಯ ಅಂಚನ್ನು ತಲುಪಿದೆ. ಹಳ್ಳಿಕಾರ್ ತಳಿಗಾರರು ಈ ಉಪಬಗೆಗಳಿಗೆ ಯಾವ ರೀತಿ ಗುರುತಿಸುತ್ತಾರೋ ನಾ ಕಾಣೆ. ಏಕೆಂದರೆ ಪ್ರಜಾವಾಣಿ ಪತ್ರಿಕೆಯ ಲೇಖನವೊಂದರಲ್ಲಿ ಇದನ್ನು ಪ್ರಭೇದ ಎಂದು ಕರೆದಿದ್ದರು. ಎಂದರೆ ಸೂಜಿ ಮಲ್ಲಿಗೆ ಪ್ರಭೇದ, ಗುಜುಮಾವು ಪ್ರಭೇದ ಎಂದು ಗುರುತಿಸಿದ್ದರು. ಆದರೆ ವಾಸ್ತವದಲ್ಲಿ ಅವುಗಳಿಗೆ ಪ್ರಭೇದ ಎಂದು ಕರೆಯಬಾರದು. ಕಾರಣ, ಪ್ರಭೇದ ಆದ ನಂತರ ಉಪಪ್ರಭೇದಗಳು ಬರುತ್ತವೆ. ಅದಾದ ಬಳಿಕ ಪ್ರತಿ ಪ್ರಭೇದಗಳಲ್ಲಿ ವಿಭಿನ್ನತೆ ಹೊಂದಿದವುಗಳನ್ನು ಬ್ರೀಡ್ ಅಂದರೆ ತಳಿ ಎಂದು ಗುರುತಿಸಬೇಕು. ಒಂದೇ ಬ್ರೀಡ್ನಲ್ಲಿ ಭಿನ್ನತೆ ಇದ್ದರೆ ಅದನ್ನು ಸಬ್ ಟೈಪ್ ಅಥವಾ ಉಪಬಗೆ ಎಂದು ವಿಂಗಡಿಸಬೇಕು. ಹಾಗಾಗಿ ನಾನು ಇಲ್ಲಿ ಬಗೆ ಎಂದು ನಿಮಗೆ ಹೇಳಿದ್ದೇನೆ. ಮುಂದುವರೆದಂತೆ ಇವುಗಳ ಕೊಂಬುಗಳ ವಿಚಾರಕ್ಕೆ ಬರುವುದಾದರೆ ಇವು ಒಂದಕ್ಕೊಂದು ಹತ್ತಿರದಿಂದ ಹೊರಹೊಮ್ಮುವ
ಮತ್ತು ನೇರವಾಗಿ ಮೇಲಕ್ಕೆ ಏರಿದ್ದು ತುದಿಯು ಚೂಪಾದಂತಿರುವ ಕೊಂಬುಗಳನ್ನು ಹೊಂದಿರುತ್ತವೆ. ಹಾಲಿನ ಇಳುವರಿ. ಇದೊಂದು ಹಾಲಿನ ತಳಿಯಲ್ಲ. ಆದಾಗ್ಯೂ ಪ್ರತಿದಿನ 2ರಿಂದ 3 ಲೀಟರ್ ಹಾಲು ಕೊಡುತ್ತದೆ. ಗರಿಷ್ಠ 4 ಲೀಟರ್ ಕೊಡಬಹುದು. ಹಾಲಿನಲ್ಲಿ 5.7% ಕೊಬ್ಬಿನಾಂಶ ಇರುತ್ತದೆ. ಇವು ಒಂದು ಲ್ಯಾಕ್ಟೇಷನ್ ಅವಧಿಯಲ್ಲಿ ಸರಾಸರಿ 542 kg ಹಾಲು ಕೊಡುತ್ತವೆ. ವಿಶೇಷತೆ: ಇದೊಂದು ಗಟ್ಟಿಮುಟ್ಟಾದ ವಿಜಯಶಾಲಿ ವಿಧೇಯ ತಳಿಯಾಗಿದೆ. ಇತರೆ ತಳಿಗಳಿಗೆ ಹೋಲಿಸಿದರೆ ಇದು ಹಸಿವು ತಡೆದುಕೊಳ್ಳುವ ಶಕ್ತಿಯನ್ನು ಹೊಂದಿದೆ. ತತ್ಪರಿಣಾಮ ಇದು ಆಹಾರವಿಲ್ಲದೆ ಉರುಪಿನಿಂದ ಕೆಲಸ ಮಾಡಬಲ್ಲದು. ಇದು ಹಗಲು ರಾತ್ರಿ ಎನ್ನದೇ ಉರುಪಿನಿಂದ 14ರಿಂದ 15 ಗಂಟೆಗಳ ಕಾಲ ಕೆಲಸ ಮಾಡಬಲ್ಲದು. ಇದನ್ನು ಹೆಚ್ಚಾಗಿ ಕೃಷಿ ಚಟುವಟಿಕೆ ಮತ್ತು ಗ್ರಾಮೀಣ ಸಾರಿಗೆಗಳಿಗಾಗಿ ಬಳಸುತ್ತಾರೆ. ಇದು ಗ್ರಾಮೀಣ ರಸ್ತೆಯಲ್ಲಿ 1ರಿಂದ 1.5 ಟನ್ ಭಾರವನ್ನು ಹೊತ್ತು ಸಾಗಬಲ್ಲದು. ಗಂಟೆಗೆ 5 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲದು. ಕೆಲ ಆಕರಗಳ ಪ್ರಕಾರ ಎತ್ತು ಮತ್ತು ಹಸು ಎರಡನ್ನೂ ಸಹ ಉಳುಮೆಗೆ ಬಳಸಬಹುದಾದ ವಿಶ್ವದ ಏಕೈಕ ರಾಸು ತಳಿ ಎಂಬ ಹೆಗ್ಗಳಿಕೆಗೆ ಹಳ್ಳಿಕರ್ ಪಾತ್ರವಾಗಿದೆ. ಇದೊಂದು ಚುರುಕಿನ ಸಕ್ರಿಯ ತಳಿಯಾದ್ದರಿಂದ ಇದನ್ನು ಎತ್ತಿನ ಗಾಡಿ ಓಟದ ಸ್ಪರ್ಧೆ, ಹೋರಿ ಬೆದರಿಸುವ ಸ್ಪರ್ಧೆ ಸೇರಿದಂತೆ ವಿವಿಧ ಕ್ರೀಡೆಗಳಲ್ಲಿ ಬಳಸುತ್ತಾರೆ. ಇದು 20 ವರ್ಷ ಜೀವಿತಾವಧಿಯನ್ನು ಹೊಂದಿದ್ದು ತನ್ನ ಜೀವಿತಾವಧಿಯಲ್ಲಿ 10ರಿಂದ 12 ಕರುಗಳನ್ನು ಹಾಕುತ್ತದೆ. 10 ತಿಂಗಳಿಗೆ ಕರುಗಳು ದಷ್ಟಪುಷ್ಟವಾಗಿ ಬೆಳೆಯುತ್ತವೆ. ಇವುಗಳ ಸಂರಕ್ಷಣೆಗಾಗಿ ಸರ್ಕಾರವು ಮುಂದಾಗಿದ್ದು, ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಕುಣಿಕೇನಹಳ್ಳಿ ಬಳಿ ಹಳ್ಳಿಕಾರ್ ತಳಿ ಸಂವರ್ಧನಾ ಕೇಂದ್ರ ತೆರೆಯಲಾಗಿದೆ. ಇದು ಅಲ್ಲದೆ ನೆಲಮಂಗಲ, ಗುಬ್ಬಿ, ಕುಣಿಗಲ್ಗಳಲ್ಲಿಯೂ ಸಹ ತಳಿ ಸಂವರ್ಧನೆ ಮಾಡಲಾಗುತ್ತಿದೆ. ಜೊತೆಗೆ ಅಂಚೆ ಇಲಾಖೆಯು ಈ ತಳಿಯ ಸ್ಮರಣೆಗಾಗಿ 2000ನೇ ಇಸ್ವಿಯಲ್ಲಿ ಅಂಚೆ ಚೀಟಿಯನ್ನು ಹೊರತಂದು ಗೌರವ ಸೂಚಿಸಿದೆ. ಇದಿಷ್ಟು ಹಳ್ಳಿಕಾರ್ ರಾಸುಗಳ ಕುರಿತಾದಂತಹ ಕಿರು ಮಾಹಿತಿ. ಇತರೆ ರಾಸುಗಳ ಮಾಹಿತಿ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ, ಗಮನಿಸಿ. ಧನ್ಯವಾದಗಳು.